ಪ್ರತಿ ಮಗು ನೆಮ್ಮದಿಯಿಂದ ಗೌರವಿತವಾಗಿ ಬಾಳಬೇಕು. ಅದಕ್ಕಾಗಿ ಕಠಿಣ ಕಾನೂನು ಕೂಡ ಇದೆ. ಆದ್ರೆ ನಿಜವಾಗ್ಲೂ ನಮ್ಮ ನಾಡಿನ ಮಗು ಅತ್ಯಂತ ಸುರಕ್ಷಿತ ಭಾವದಿಂದ ಬದುಕ್ತಾ ಇದೆಯಾ? ಖಂಡಿತ ಇಲ್ಲ. ಈ ಮಕ್ಕಳ ಮೇಲೆ ಪ್ರತಿದಿನ ಪ್ರತಿ ಕ್ಷಣ ದೌರ್ಜನ್ಯ ನಡೀತಾನೆ ಇದೆ. ಆದ್ರೆ ಇದನ್ನ ತಡೆಬೇಕಾದ ಸರ್ಕಾರ ಏನ್ ಮಾಡ್ತಿದೆ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಇದನ್ನ ತಿಳಿಯಲು ನಾವು ಮತ್ತೊಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ಅದರ ರಿಸಲ್ಟ್ ಹೀಗಿತ್ತು ನೋಡಿ. ನಿಮ್ಗೊಂದು ವಿಚಾರ ಗೊತ್ತಾ? ನಮ್ಮ ರಾಜಧಾನಿಯಲ್ಲೇ 300ಕ್ಕೂ ಹೆಚ್ಚು ಅನಾಥಾಲಯಗಳಿವೆ. ಆದ್ರೆ ಈ ಪೈಕಿ ಕೆಲ ಸಂಸ್ಥೆಗಳನ್ನ ಹೊರತುಪಡಿಸಿದ್ರೆ ಉಳಿದ ಹೆಚ್ಚಿನ ಎಲ್ಲಾ ಆಶ್ರಮಗಳ ಸ್ಥಿತಿ ಗಂಭೀರವಾಗಿದೆ. ಇದರ ಹೊರನೋಟ ಒಂದಾದ್ರೆ ಒಳನೋಟವೇ ಬೇರೆ ಇದೆ. ನಾನು ಬರ್ತೀನಿ ಅನ್ಕೊಂಡು ಹೋದಾಗಿನ ವಾತಾವರಣನೇ ಬೇರೆ, ದಿಢೀರಂತ ನಾವು ಹೋದಾಗಲ್ಲಿರೋ ವಾತಾವರಣನೇ ಬೇರೆ. ಇಲ್ಲಿ ನನಗೊಂದು ಕಂಡು ಬರುತ್ತೆ, ಅವರು ಅನಾಥ ಮಕ್ಕಳ ಸೇವೆ ಮಾಡುವ ಬದಲು ಗೌರ್ಮೆಂಟಿಂದ ಸಿಗುವ ಕೆಲವು ಸವಲತ್ತುಗಳನ್ನು ಫಂಡ್ಗಳನ್ನು ಪಡೆದುಕೊಳ್ಳೋದು. ಕೆಲವು ಅನಾಥಾಶ್ರಮ ಅಂತೂ ವಿದೇಶಿ ಫಂಡ್ಗಳನ್ನು ಪಡ್ಕೋತವೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಈ ಆಶ್ರಮಗಳು ಕಪ್ಪು ಹಣವನ್ನ ಬಿಳಿ ಮಾಡೋ ಕೇಂದ್ರಗಳಾಗಿವೆ. ಪ್ರತಿಷ್ಠಿತ ಸಮಾಜ ಸೇವಾ ಸಂಸ್ಥೆಗಳೇ ಇದರಲ್ಲಿ ತೊಡಗಿವೆ ಅಂತಾರೆ ಇವರು. ಬಿಲ್ಡರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ, ಬ್ರ್ಯಾಂಡೆಡ್ ಬಿಲ್ಡರ್ಸ್ ಹತ್ರ. ಸೊ ಹಾಗಾಗಿ ಅವರು ನನಗೆ ಹೇಳ್ತಾ ಇದ್ರು, ಇದು ನಿಮ್ಮ ಬ್ಲ್ಯಾಕ್ ಮನಿ ಇರೋರನ್ನ ಕರ್ಕೊಂಡು ಬಂದರೆ ಆಶ್ರಮಕ್ಕೆ ದುಡ್ಡು ಕೊಡಿಸಿದ್ರೆ ನಿನಗೆ ನಾವು ಹೆಲ್ಪ್ ಮಾಡ್ತೀವಿ. ಆತಂಕಕಾರಿ ವಿಚಾರ ಅಂದ್ರೆ ಅದೆಷ್ಟೋ ಅನಾಥಾಲಯಗಳು ಶೋಷಣೆಯ ಕೇಂದ್ರಗಳಾಗಿವೆ ಅನ್ನೋದು ಇವರ ಆರೋಪ. ಪುರುಷರು ನಡೆಸೋ ಅಲ್ಲಂತೂ ಹೇಳಿದ್ನಲ್ಲ, ಈ ಫಂಡು ಅವಾರ್ಡು ತಗೊಂಡಿರೋರು ಹಲವಾರು ಜನನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಆ ಹೆಣ್ಣುಮಕ್ಳು ಅನ್ಭವಿಸೋದನ್ನು ನೋಡಿದ್ದೀನಿ. ಲೈಂಗಿಕ ದೌರ್ಜನ್ಯ, ಇವಾಗ ಅಪ್ರಾಪ್ತ ಹೆಣ್ಣುಮಕ್ಳು ಅಂತಾರಲ್ಲ, ಅಪ್ರಾಪ್ತ ಹೆಣ್ಮಕ್ಳು ಒಂದೇ ಅಲ್ಲ, ಮೆಚೂರ್ಡ್ ಆಗದೆ ಇದ್ದ ಹೆಣ್ಣುಮಕ್ಳ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿದೆ. ಖಾಸಗಿ ಅನಾಥಾಲಯಗಳ ಕತೆ ಇದಾದ್ರೆ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ನಡೆಸೋ ಸರ್ಕಾರಿ ಸ್ವೀಕೃತ ಕೇಂದ್ರ ಹಾಗೂ ಇತರ ಕೇಂದ್ರಗಳ ಕತೆಯೂ ಇದೆ ಅನ್ನೋ ದೂರು ಇವರದ್ದು. ಆ ಹೆಣ್ಣು ಮಕ್ಕಳು 2-3 ದಿನಕ್ಕೆ ಈಚೆ ಬಂದವರು, ಯಾಕಮ್ಮ ನೀನು ಇಷ್ಟು ಬೇಗ ಬಂದೆ, ನೀನು ಅಲ್ಲಿ ಸೇಫಾಗಿರ್ತಿದ್ಯಲ್ಲ ಅಂದರೆ, ಮೇಡಮ್ ಅಲ್ಲಿ ಇರೋಕ್ಕಾಗೋದಿಲ್ಲ, ಅಲ್ಲಿ ಮೇಲಿಂದ ಕೆಳಗರಿಗೆ ಎಲ್ಲರೂ ಕೊಳಕು ಮಾತುಗಳನ್ನೇ ಆಡ್ತಾರೆ, ಸೊಂಟದ ಕೆಳಗಿನ ಮಾತುಗಳನ್ನೇ ಅವ್ರು ಆಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಒಂಥರ ಅರಿವೇ ಇಲ್ಲದೆ ಹೋದಾಗಿರ್ತಾರೆ. ತಿರುಗಿ ತಿನ್ನಲಿಕ್ಕೂ ಹುಳ ಆಗಿರೋದು, ಸೋಡಾ ಬಳಸಿ ಎಲ್ಲ ಅಡುಗೆ ಮಾಡ್ತಾರೆ. ಖಂಡಿತ ತಿನ್ನಕ್ಕಾಗಲ್ಲ ಮೇಡಮ್. ಪುಷ್ಪ ಅವರ ದೂರಿನ ಸತ್ಯಾಸತ್ಯತೆಯನ್ನು ತಿಳಿಯಲು ನಾವು ಬೆಂಗಳೂರಿನ ನಿಮಾನ್ಸ್ ಬಳಿ ಇರುವಂತ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸ್ವೀಕೃತಿ ಕೇಂದ್ರಕ್ಕೆ ರಿಯಾಲಿಟಿ ಚೆಕ್ಗೆ ಹೋದೆವು. ಮೊದಲು ಉಪನಿರ್ದೇಶಕರನ್ನ ಭೇಟಿಯಾದೆವು. ಅವರಿಗೆ ಈ ದೂರಿನ ಬಗ್ಗೆ ತಿಳಿಸಿದೆವು. ಆಗ ಅವರು ದೂರನ್ನು ಅಲ್ಲಗಳೆದು ನಮ್ಮನ್ನ ನೇರ ಸ್ವೀಕೃತಿ ಕೇಂದ್ರಕ್ಕೆ ಕರೆದುಕೊಂಡು ಹೋದ್ರು. ಶೂಟಿಂಗ್ ಮಾಡಬೇಡಿ ಅಂದ್ರು. ಆದ್ರೆ ಜನರಿಗೆ ಸತ್ಯ ತಿಳಿಸಲೇಬೇಕು ತಾನೆ, ಅದಕ್ಕೆ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಪುಷ್ಪ ಅವರು ಹೇಳಿದಂತೆ ನಾವು ಬಂದ ತಕ್ಷಣ ತಟ್ಟೆಯಲ್ಲಿ ಪ್ರದರ್ಶನಕ್ಕಿಟ್ಟ ಊಟ ತಂದು ತೋರಿಸಿದ್ರು. ಅಡುಗೆ ಮನೆಯಲ್ಲಿ ಮಾತ್ರ ಮೂಲಂಗಿ ಸೊಪ್ಪಿನ ಸಾರೊಂದು ಕಾಣಿಸಿತು. ನಮ್ಮ ರಾಜ್ಯಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇದ್ದಾರೆ. ಆದರೆ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕಾಣಿಸೋದು ಬಿಟ್ರೆ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣವನ್ನು ಸಂಪೂರ್ಣ ಮರೆತಂತಿದೆ. ಸೇವೆಯ ಹೆಸರಲ್ಲಿ ದಂಧೆ ನಡೆಸ್ತಿರುವಂತ ಇಂಥವರನ್ನ ಏನನ್ಬೇಕೋ ಗೊತ್ತಾಗ್ತಿಲ್ಲ. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಒಳ್ಳೆ ಕಾಯ್ದೆ ಇದೆ. ಆದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಮಾತ್ರ ಕೈಕಟ್ಟಿ ಕುಳಿತಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿಗಿಯೋ ಮುಖ್ಯಮಂತ್ರಿಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.